ನಿನ್ನೆ ಇಡೀ ದೇಶದ ಚಿತ್ತ ಫಲಿತಾಂಶ ಏನಾಗುತ್ತೆ ಅನ್ನುವಂಥದ್ರತ್ತ ನೆಟ್ಟಿತ್ತು. ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈಗ 5 ರಾಜ್ಯದಲ್ಲಿ ಫಲಿತಾಂಶ ಬಂದಿದೆ. 4 ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಏರ್ತಾ ಇರುವಂಥದ್ದು. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಪಾರುಪತ್ಯವನ್ನ ಮೆರೆದಿದೆ. 5 ರಾಜ್ಯಗಳ ಪೈಕಿ 4 ರಾಜ್ಯಗಳಲ್ಲಿ ಬಿಜೆಪಿಗೆ ಅಲ್ಲಿನ ಜನ ಬಹುಪರ ಕೇಳಿದ್ರು. ಉತ್ತರ ಪ್ರದೇಶದಲ್ಲಿ 2ನೇ ಬಾರಿಗೆ ಯೋಗಿ ಗದ್ದುಗೆಗೇರ್ತಾ ಇರುವಂಥದ್ದು. ಗೋರಖ್ಪುರದಲ್ಲಿ 1 ಲಕ್ಷ ಮತಗಳ ಅಂತರದ ಜಯವನ್ನ ಕಂಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ತಮ್ಮ ಕ್ಷೇತ್ರದಲ್ಲಿ ಯಾವುದೋ ಒಂದು ರೀತಿಯಾದಂತಹ ಲೋಕಸಭೆ ಚುನಾವಣೆ ರೀತಿಯಲ್ಲಿ ಒಂದು ಲೀಡ್ ಸಿಕ್ಕಿರುವಂಥದ್ದು ಯೋಗಿ ಆದಿತ್ಯನಾಥ್ ಅವರಿಗೆ. ನಾವು ಈ ರೀತಿಯಾದಂಥ ಲೀಡನ್ನ ಲೋಕಸಭೆಯಲ್ಲಿ ನೋಡ್ತೀವಿ, 1 ಲಕ್ಷ ಮತ ಅಂತರದಿಂದ ಗೆದ್ರು, 2 ಲಕ್ಷ ಮತ ಅಂತರದಿಂದ ಗೆದ್ರು ಅಂತ. ಬಟ್ ವಿಧಾನಸಭೆಯಲ್ಲೂ ಕೂಡ ಅಷ್ಟೇ ರೆಕಾರ್ಡ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್. ಗೋರಖ್ಪುರದಲ್ಲಿ 1 ಲಕ್ಷ ಮತಗಳ ಅಂತರದಲ್ಲಿ ಜಯವನ್ನ ಕಂಡಿದ್ದಾರೆ. ನಾವು ಉತ್ತರಾಖಂಡ್, ಮಣಿಪುರದಲ್ಲೂ ಕೂಡ ಮತ್ತೆ ಬಿಜೆಪಿಗೆ ಪಟ್ಟ ಸಿಗ್ತಾ ಇದೆ. ಗೋವಾದಲ್ಲೂ ಕೂಡ ಅಷ್ಟೇ ಬಿಜೆಪಿ ಸರ್ಕಾರ ರಚನೆ ಬಹುತೇಕ ಖಚಿತ. ಯಾಕೆಂದ್ರೆ ಒಂದೇ ಒಂದು ಶಾರ್ಟೇಜ್ ಅಷ್ಟೇ MLA. ಗೋವಾದಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ. ಮ್ಯಾಜಿಕ್ ನಂಬರ್ಗೆ ಕೇವಲ 1 ಸಂಖ್ಯಾಬಲ ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ಗೋವಾದಲ್ಲಿ ಸರ್ಕಾರ ರಚನೆ ಕಸರತ್ತು ಕೂಡ ಶುರು ಮಾಡಿದ್ದಾರೆ. ನಿನ್ನೆ ಹೇಳ್ತಾ ಇದ್ರು CT ರವಿ ಅವರು, ಈಗ ಆಲ್ರೆಡಿ ಪಕ್ಷೇತರರೆಲ್ಲರೂ ಕೂಡ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇದ್ದಾರೆ, ಅವ್ರು ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ, ಸೊ ನಮ್ಮ ಸರ್ಕಾರ ರಚನೆ ಆಗುತ್ತೆ ಅಂತ ಹೇಳಿದ್ರು. ಮತದಾರರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ರಿಸಲ್ಟ್ ಬರ್ತಿದ್ದ ಹಾಗೆ ಪ್ರಧಾನಮಂತ್ರಿಗಳು ಮಾತನಾಡಿದ್ರು. ಬಿಜೆಪಿ ನಾಗಾಲೋಟಕ್ಕೆ ಕಾಂಗ್ರೆಸ್ನಲ್ಲಿ ಆತಂಕ ಶುರುವಾಗಿದೆ. ಕಾಂಗ್ರೆಸ್ಗೆ ಮತ್ತಷ್ಟು ಹೆಚ್ಚಾಗಿದೆ ಭವಿಷ್ಯದ ಚಿಂತೆ. ಅಸ್ತಿತ್ವವನ್ನ ಹುಡುಕಾಡಬೇಕಾಗಿದೆ ಕಾಂಗ್ರೆಸ್ ಇವಾಗ. ಅಂತ ಪರಿಸ್ಥಿತಿಗೆ ಹೋಗಿ ತಲುಪ್ತಾ ಇದೆ. ಕಾಂಗ್ರೆಸ್ ಮಾಡ್ಕೊಳ್ತಾ ಇರುವಂತ ಎಡವಟ್ಟು ಹೆಂಗಿದೆ ಅಂದ್ರೆ, ನೆಕ್ಸ್ಟ್ ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ ಕಾಂಗ್ರೆಸ್ ಅಂತ ಒಂದು ಪಕ್ಷ ಇತ್ತು ಅಂತ ಹೇಳಬೇಕಾದಂತ ಪರಿಸ್ಥಿತಿ ಬಂದ್ರು ಬರುತ್ತೆ. ಆ ರೀತಿಯಾದಂತ ಒಂದು ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದೆ ದೇಶದಾದ್ಯಂತ. ಅದಕ್ಕೆ ಈ ಒಂದು ಚುನಾವಣೆನೂ ಕೂಡ ಒಂದು ಎಕ್ಸಾಂಪಲ್ ಆಗ್ತಾ ಇದೆ. ಯಾಕೆಂದ್ರೆ ಪ್ರಾದೇಶಿಕ ಪಕ್ಷ ಕೊಡ್ತಾ ಇರುವಂತ ಫೈಟ್ ಅನ್ನು ಕೂಡ ಕಾಂಗ್ರೆಸ್ ಇಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈ ರಾಜ್ಯಗಳಲ್ಲಿ ಗಮನಿಸಿದಿರ ನೀವು, 2, 5 ಫೋನ್ ನಂಬರ್ ರೀತಿಯಲ್ಲಿ ಬರ್ತಾ ಇದೆ ಕಾಂಗ್ರೆಸ್ನ ಆ ಒಂದು MLA ಸೀಟ್ಗಳನ್ನ ಗಮನಿಸೋದಾದ್ರೆ. लड्डू खिला करके खुशियों का त्योहार मना रहे हैं। माननीय मुख्यमंत्री जी भी, माननीय प्रदेश ಪಂಚರಾಜ್ಯ ಫಲಿತಾಂಶಕ್ಕೆ ಫುಲ್ ಖುಷಿಯಲ್ಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕಾರ್ಯಕರ್ತರಿಗೆ ಧನ್ಯವಾದವನ್ನ ಹೇಳಿದ್ದಾರೆ. ಈ ಚುನಾವಣೆಯಿಂದಲೇ ಕುಟುಂಬ ರಾಜಕಾರಣ ಅಂತ್ಯ ಆಗ್ತಾ ಇದೆ. ಒಂದಲ್ಲ ಒಂದು ದಿನ ಕುಟುಂಬ ರಾಜಕಾರಣ ಸಂಪೂರ್ಣವಾಗಿ ಅಂತ್ಯ ಆಗುತ್ತೆ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಪ್ರಧಾನಿ. भारत में परिवारवादी राजनीति का, ये मेरे शब्द लिख करके रखिए दोस्तों, एक न एक दिन ऐसा आएगा जब भारत में परिवारवादी राजनीति का सूर्यास्त ये देश के नागरिक करके रहेंगे। भ्रष्टाचार करने वालों पर कड़ी कार्रवाई होनी चाहिए कि नहीं होनी चाहिए? ये भ्रष्टाचार रूपी दिमाग देश में से नष्ट होनी चाहिए कि नहीं होनी चाहिए? साथियों, हमारे देश में भ्रष्टाचार के खिलाफ लोगों में, भ्रष्टाचारियों के खिलाफ, ऐसे लोगों के प्रति एक भयंकर नफरत का भाव रहता है। देश की गाढ़ी कमाई को लूटकर अपनी तिजोरी भरने की ये प्रवृत्ति कुछ लोगों की पहचान के साथ जुड़ गई है। भारतीय जनता पार्टी 2014 में एक ईमानदार सरकार का वायदा करके चुनाव जीती थी और हमारी ईमानदारी को देखकर 2019 में जनता ने हमें और ज्यादा आशीर्वाद दिया। ನೋಡ್ತಾ ಇದ್ರಲ್ಲ, 5 ರಾಜ್ಯಗಳ ಪೈಕಿ 4 ರಾಜ್ಯದಲ್ಲಿ ಬಿಜೆಪಿ ಅಭೂತಪೂರ್ವವಾದಂತ ಗೆಲುವನ್ನ ಸಾಧಿಸಿದಂತ ಹಿನ್ನೆಲೆಯಲ್ಲಿ ಆ ಒಂದು ಸಂಭ್ರಮದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮಾತನಾಡಿದ್ರು. ಹಾಗೆ ವಂಶ ರಾಜಕಾರಣ ಅನ್ನುವಂಥದ್ದಕ್ಕೆ ಕೊನೆ ಆಡ್ಲಿಕ್ಕೆ ಇನ್ನೇನು ಎಲ್ಲ ವೇದಿಕೆ ರೆಡಿ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ರು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ
ಬಿಜೆಪಿಯ ಈ ಒಂದು ಅಭೂತಪೂರ್ವವಾದಂಥ ಗೆಲುವಿದೆಯಲ್ಲ, ಇದು 2024ರ ಲೋಕಸಭೆ ಚುನಾವಣೆಗೆ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿದಂತಾಗಿದೆ. ಜನರಲ್ಲಿ ಇನ್ನೂ ಕೂಡ ಮೋದಿ ಅಲೆ ಇದೆ ಅನ್ನುವಂಥದ್ದನ್ನ ತೋರಿಸಿದಂತಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬೂಕನಕೆರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಧರಣೀಶ್. ಪಂಚ ರಾಜ್ಯಗಳ ಚುನಾವಣೆ ನಿನ್ನೆ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಇದ್ವಿ, ಈ ರಿಸಲ್ಟ್ ನ ಪರಿಣಾಮ ಏನಾಗಬಹುದು ಅಂತ. ಬಟ್ ಬಿಜೆಪಿಗಂತೂ 2024ರ ಲೋಕಸಭೆ ಚುನಾವಣೆಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ನಾವು ಮತ್ತೆ ಬರ್ತೀವಿ, ಇನ್ ನಮ್ಮ ಚಿಂತನೆ ಏನಿದ್ರು, ನಾವು ಚಿಂತೆ ಮಾಡಬೇಕಾಗಿರೋದು ಏನಿದ್ರು 2029ರ ಚುನಾವಣೆಗೆ ಅನ್ನುವಷ್ಟರ ಮಟ್ಟಿಗೆ ಮನಸ್ಥಿತಿ ಹೋಗುವಂತೆ ಮಾಡಿದೆ. ಹೌದು, ಖಂಡಿತ. ಯಾಕಂದ್ರೆ ಈ ಚುನಾವಣೆಗಳನ್ನ 5 ರಾಜ್ಯಗಳ ಚುನಾವಣೆಯನ್ನ 2024ರ ಚುನಾವಣೆಗೆ ಟ್ರೆಂಡ್ ಸೆಟ್ ಮಾಡುವಂತಹ ಚುನಾವಣೆಗಳು ಅಂತಾನೆ ಹೇಳಲಾಗ್ತಾ ಇತ್ತು. ಯಾಕಂದ್ರೆ 5 ರಾಜ್ಯಗಳಿದ್ದು, ಜೊತೆಗೆ ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯ ಇತ್ತು. ಇದೇ ಮೊದಲ ಬಾರಿಯಲ್ಲ, ಉತ್ತರ ಪ್ರದೇಶದ ಚುನಾವಣೆ ಬಂದಾಗೆಲ್ಲ ಅದು ರಾಷ್ಟ್ರ ರಾಜಕಾರಣ ದೃಷ್ಟಿಯಲ್ಲಿ ಏನೆಲ್ಲ ಪರಿಣಾಮವನ್ನ ಬೀರಬಹುದು ಅನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ. ಸೊ ಈ ಬಾರಿಯೂ ಹಾಗೆ ಆಗಿತ್ತು. ಜೊತೆಗೆ ಅದೇ 2024ರ ಲೋಕಸಭಾ ಚುನಾವಣೆಗೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ನೋಡಿ, ಅದಕ್ಕೆ ಪೂರಕ ಎನ್ನುವಂತೆ ಈಗ ಬಿಜೆಪಿ ಒಟ್ಟು 4 ರಾಜ್ಯಗಳಲ್ಲಿ ಗೆದ್ದಿದೆ. ಅಫ್ಕೋರ್ಸ್ 4 ರಾಜ್ಯಗಳಲ್ಲಿ ಹಿಂದೆ ಕೂಡ ಇತ್ತು. ಸೊ ಅದ್ರ ಮುಖಾಂತರ ಅವ್ರಿಗೀಗ 2024ರ ಲೋಕಸಭಾ ಚುನಾವಣೆಗೆ ಅಣಿಯಾಗ್ಲಿಕ್ಕೆ ಇನ್ನಷ್ಟು ಸ್ಫೂರ್ತಿ ಸಿಕ್ತಂತಾಗಿದೆ. ಇದರಿಂದಾಗಿ ಈಗ ಇನ್ ಕೇಸ್ ಪ್ರತಿಪಕ್ಷಗಳು ಈ ಚುನಾವಣೆಯಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿದಿದ್ರೆ, ಗೆದ್ದಿದ್ರೆ, ಅವರುಗಳ ದೃಷ್ಟಿಯಲ್ಲಿ ಅವ್ರು ಇನ್ನಷ್ಟು ಒಗ್ಗಟ್ಟಾಗ್ಲಿಕ್ಕೆ, ಬಿಜೆಪಿ ವಿರುದ್ಧ ಅಗ್ರೆಸಿವ್ ಆದಂತಹ ಸ್ಟ್ರಾಟಜಿಗಳ ಮಾಡಲಿಕ್ಕೆ ಅವ್ರಿಗೂ ಒಂದಷ್ಟು ಸ್ಫೂರ್ತಿ ಸಿಕ್ಕಿತು. ಸಹಜವಾಗಿ ಈಗ ಈ ಚುನಾವಣೆಯಲ್ಲಿ ಪ್ರತಿಪಕ್ಷಗಳಿಗೆ ಆಗಿರುವಂತಹ ಸೋಲು, ಕಾಂಗ್ರೆಸ್ ಪ್ರಮುಖವಾಗಿ, ನಂತರದಲ್ಲಿ ಸಮಾಜವಾದಿ ಪಕ್ಷ, ಬಹುಜನ್ ಸಮಾಜ್ ಪಕ್ಷ, ಈ ಪಕ್ಷಗಳಿಗೆ ಆಗಿರುವಂತಹ ಸೋಲು ಮುಂದಕ್ಕೆ ಅವರು ಲೋಕಸಭಾ ಚುನಾವಣೆಗೆ ಈಗ ಒಂದ್ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ಕಾರ್ಯಕರ್ತರು ಮತ್ತು ನಾಯಕರು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಅದು ನಂಬರ್ 1. ನಂಬರ್ 2, ಈಗ ಗೆದ್ದಿದ್ರೆ ಬೇರೆ ರೀತಿಯ ಅನುಕೂಲಗಳಿರ್ತಿದ್ವು. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಇದ್ದಿದ್ರೆ, ಸೊ ಆಡಳಿತ ಯಂತ್ರ ಯಾವ ಪಕ್ಷದ ಕೈಯಲ್ಲಿ ಇರುತ್ತೋ ಆ ಪಕ್ಷ ಈಸಿಯಾಗಿ ಚುನಾವಣೆಯನ್ನ ಮಾಡಬಹುದು. ಇದು ಎಲ್ರಿಗೂ ಗೊತ್ತಿರುವಂತದ್ದೇ. ಸೊ ಆ ನಿಟ್ಟಿನಲ್ಲಿ ಸಮಾಜವಾದಿ ಪಕ್ಷಕ್ಕಾಗ್ಲಿ, ಬಹುಜನ ಸಮಾಜ ಪಕ್ಷಕ್ಕಾಗ್ಲಿ ಅಥವಾ ಕಾಂಗ್ರೆಸ್ಗಾಗ್ಲಿ ಬೇರೆ ಬೇರೆ ರೀತಿಯ ಅನುಕೂಲಗಳು ಇರ್ತಿದ್ವು. ಸಂಪನ್ಮೂಲ ಕ್ರೋಢೀಕರಣ ದೃಷ್ಟಿಯಲ್ಲಿ, ಅಭ್ಯರ್ಥಿಗಳನ್ನ ತಮ್ಮ ಕಡೆ ಸೆಳೆಯೋ ದೃಷ್ಟಿಯಲ್ಲಿ, ಸೊ ಕಾರ್ಯತಂತ್ರಗಳನ್ನ ಬಹಳ ಅಗ್ರೆಸಿವ್ ಆಗಿ ಮಾಡೋ ದೃಷ್ಟಿಯಲ್ಲಿ, ಎಲ್ಲ ದೃಷ್ಟಿಯಲ್ಲೂ ಅನುಕೂಲಕರವಾದಂತ ವಾತಾವರಣ ಇರ್ತಿತ್ತು. ಬಟ್ ಈಗ ಬಿಜೆಪಿ ಗೆದ್ದರಿಂದ ಈ ಅನುಕೂಲಕರ ವಾತಾವರಣ ಅಥವಾ ಪೂರಕ ವಾತಾವರಣ ಬಿಜೆಪಿಯ ಪರವಾಗಿದೆ. ಸೊ ಅದು 2024ರ ಲೋಕಸಭಾ ಚುನಾವಣೆಗೆ ಅವ್ರಿಗೆ ಈಗ ಈ ಸಲ ಚುನಾವಣೆ ಫಲಿತಾಂಶ ಬಂತು ಅಂದ್ರೆ ಮುಂದೆ ಹಂಗೆ ಬರ್ಬೇಕು ಅಂತೇನಿಲ್ಲ. ಹೇಳ್ತಿರೋ ಪ್ರಕಾರನೇ ನಾವು ನೋಡೋದಾದ್ರೆ, ಈಗ 4 ಚುನಾವಣೆದೇ ಒಂದು ಲೆಕ್ಕ, 5 ರಾಜ್ಯದಲ್ಲಿ 4 ರಾಜ್ಯದ ಚುನಾವಣೆ ಫಲಿತಾಂಶನೇ ಒಂದು ಲೆಕ್ಕ ಆದ್ರೆ, ಉತ್ತರ ಪ್ರದೇಶದ್ದೇ ಒಂದು ಲೆಕ್ಕ ಆಗುತ್ತೆ. ಅಕಸ್ಮಾತ್ ಅಲ್ಲಿ ಅಖಿಲೇಶ್ ಯಾದವ್ ಏನಾದ್ರೂ ಬಂದಿದ್ದೇ ಆದಲ್ಲಿ ನೋಡಿ, ಮೋದಿ ಅಂತ್ಯ ಶುರುವಾಗ್ತಾ ಇದೆ, ಉತ್ತರ ಪ್ರದೇಶದಿಂದಲೇ ಶುರುವಾಗ್ತಾ ಇದೆ. ಹಿಂದುತ್ವದ ಬೇಸ್ ಅಂತ ಕರೆಸಿಕೊಳ್ಳುವಂತ ಒಂದು ರಾಜ್ಯದಲ್ಲೇ ಬಿಜೆಪಿ ಸೋಲನ್ನ ಕಾಣ್ತಾ ಇದೆ ಅಂದ್ರೆ, ಇದೆಲ್ಲವೂ ಕೂಡ ರಾಜಕೀಯ ಧ್ರುವೀಕರಣ. ಬಿಜೆಪಿ ನೆಕ್ಸ್ಟ್ ಬರೋದಿಲ್ಲ. ಬೆಲೆ ಏರಿಕೆಗೆ ಜನ ಉತ್ತರ ಕೊಟ್ಟಿದ್ದಾರೆ, ಕೊರೋನಾ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ಈ ರೀತಿಯಾಗೆಲ್ಲ ಚೆನ್ನಾಗಿ ಇನ್ನು ಬಿಲ್ಡಪ್ ಮಾಡ್ಕೊಬಹುದಾಗಿತ್ತೇನೋ, ಆ ರೀತಿಯಾದಂತ ಪ್ಲಾನೇ ಇತ್ತು ಅಂತ ಕಾಣಿಸುತ್ತೆ ಪ್ರತಿಪಕ್ಷಗಳಿಗೆ. ಬಟ್ ಈಗ ಅದಕ್ಕೆ ಯಾವುದಕ್ಕೂ ಆನ್ಸರು ಇಲ್ಲ, ಪ್ರಶ್ನೆನೂ ಇಲ್ಲ. ಹೌದು. ಆಕ್ಚುಲಿ ಈ ಚುನಾವಣೆಯಲ್ಲಿ ಚರ್ಚೆ ಆಗ್ಬೇಕಾಗಿದ್ದಂತ ಪ್ರಮುಖ ವಿಷಯಗಳೇನು? ಮೊದಲನೇದಾಗಿ ಬೆಲೆ ಏರಿಕೆ. ಯಾಕೆಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ, ಅನಿಲದ ಬೆಲೆ ಏರಿಕೆಯಾಗಿದೆ. ಇದರಿಂದಾಗಿ ದಿನನಿತ್ಯ ಬಳಕೆಯ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿವೆ. ಮತ್ತೆ ಮುಂದೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ. ನಾವು ನಿರಂತರವಾಗಿ ಆ ಬಗ್ಗೆ ಸುದ್ದಿ ಮಾಡ್ತಿದ್ದೀವಿ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷದಿಂದ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ವ್ಯತ್ಯಯಗಳು ಆಗ್ತಿವೆ. ಅದರ ದುಷ್ಪರಿಣಾಮ ಭಾರತದ ಮೇಲೂ ಜಗತ್ತಿನ ಮೇಲೂ ಆಗುತ್ತೆ ಅನ್ನುವಂಥದ್ದನ್ನ ನಾವು ಹೇಳ್ತಾನೆ ಇದ್ದೀವಿ. ಸೊ ಹಂಗಾಗಿ ಮುಂದೆ ಕೂಡ ಬೆಲೆ ಏರಿಕೆ ಆಗುತ್ತೆ. ಆದ್ರೆ ಈ ಚುನಾವಣೆ ಸಂದರ್ಭದಲ್ಲೇ ಆಕ್ಚುಲಿ ಬೆಲೆ ಏರಿಕೆ ಬಗ್ಗೆ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಲಿಲ್ಲ. ಮ್ಯಾಂಡೇಟ್ ಕೊಟ್ಟಾದ್ಮೇಲೆ ಆಮೇಲೆ ಈ ಪ್ರಮುಖವಾಗಿ ಬೇಸಿದ್ದಂತ ಒಂದು ರಾಜ್ಯಗಳಲ್ಲೇ ಕಾಂಗ್ರೆಸ್ ಇನ್ನು ಫೋನ್ ನಂಬರ್ಸ್ ರೀತಿಯಲ್ಲಿ ಅಲ್ಲಿ MLA ಗಳನ್ನ ಗೆಲ್ತಿರುವಂತದ್ದನ್ನ ನೋಡ್ತಾ ಇದ್ದಾರೆ. ಇನ್ನೊಂದು 10 ವರ್ಷ ಹೋಗ್ಬಿಟ್ರೆ
ಕಾಂಗ್ರೆಸ್ ಈ ರೀತಿಯಾಗಿ ಒಂದು ದೊಡ್ಡ ಪಕ್ಷವಾಗಿತ್ತು ಅಂತ ಬರೀ ಊಹಿಸ್ಕೊಳ್ತಾ ಹೇಳ್ಬೇಕಾಗುತ್ತೆ ಅಂತ ಕಾಣಿಸುತ್ತೆ ಜನರಿಗೆ, ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದಿತ್ತು ಅಂತ. ಅಲ್ಲ, ನೀವು ಹಂಗ್ಯಾಕೆ ಅನ್ಕೊಂತೀರಿ? ಈಗ ಅದು ಬೇರೆ ರೀತಿನೂ ಆಗ್ಬೋದು. ಈ ತಪ್ಪುಗಳಿಂದ ಪಾಠ ಕಲ್ತ್ರೆ, ಈಗ ನೋಡಿ, ಈ ಎಲ್ಲ ಸಮಾಜವಾದಿ ಪಕ್ಷ ಇರಲಿ, ಬಹುಜನ ಸಮಾಜ ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, ತಪ್ಪುಗಳಿಂದ ಪಾಠ ಕಲ್ತ್ರೆ ಬೇರೆ ರೀತಿ ಪರಿಣಾಮಗಳು ಬೀರ್ಬೋದು. ಇಲ್ಲದೇ ಇದ್ರೆ ನೀವು ಹೇಳಿದ ರೀತಿಯಲ್ಲಿ ಇತಿಹಾಸದಲ್ಲಿ ಇಂಥದೊಂದು ಪಕ್ಷ ಇತ್ತಂತೆ ಅನ್ನೋ ರೀತಿಯಲ್ಲಿ ನೆನೆಸ್ಕೊಳ್ಳುವ ಪರಿಸ್ಥಿತಿನೂ ಬರ್ಬೋದು. ಸೊ ಈಗ ಅದನ್ನೇ ನಾನು ಹಿಂಗೆ ಹೇಳಕೊಟ್ಟಿದ್ದು ಏನಂತಂದ್ರೆ, ಬೆಲೆ ಏರಿಕೆಯ ವಿಷಯವನ್ನ ಈ ಸಂದರ್ಭದಲ್ಲೇನೆ ಬಹಳ ಪ್ರಮುಖವಾಗಿ ಚರ್ಚೆ ಮಾಡಲಿಲ್ಲ. ಅಫ್ಕೋರ್ಸ್ ಆಡಳಿತಾರೂಢ ಪಕ್ಷ ಚರ್ಚೆ ಮಾಡ್ಲಿಕ್ಕೆ ಬರಲ್ಲ, ಅದನ್ನ ಎಷ್ಟು ಸಾಧ್ಯನೋ ಅಷ್ಟನ್ನ ಅದನ್ನ ಆ ವಿಷಯ ಚರ್ಚೆ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ, ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಬಟ್ ಪ್ರತಿಪಕ್ಷವಾಗಿ ಮಾಡಬೇಕಿತ್ತು. ಆದ್ರೆ ಮೂರು ಪಕ್ಷಗಳು, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಬಹುಜನ ಸಮಾಜ ಪಕ್ಷ, ಮೂರು ಪಕ್ಷಗಳು ಬೆಲೆ ಏರಿಕೆ ಅನ್ನೋದೊಂದು ವಿಷಯವನ್ನ ಬಹಳ ಗಂಭೀರವಾಗಿ ಜನರ ಮುಂದೆ ಇಡ್ಲಿಲ್ಲ. ಸೊ ಅದರ ಪರಿಣಾಮವಾಗಿ ಇದೊಂದು ಫಲಿತಾಂಶ ಬಂದಿದೆ. ಅದು ಇದೊಂದು ವಿಷಯನ ಅಷ್ಟೇ ಅಲ್ಲ, ಕರೋನಾ ನಿಯಂತ್ರಣದಲ್ಲಿ ಆಗಿರುವಂತಹ ಯಾವ ರೀತಿ ಆಯ್ತು, ಕೇಂದ್ರ ಸರ್ಕಾರದ ಪಾತ್ರ ಹೇಗಿತ್ತು, ಉತ್ತರ ಪ್ರದೇಶದ ಸರ್ಕಾರ ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಿದೆ, ಏನೇನು ವೈಫಲ್ಯ ಇತ್ತು ಅನ್ನುವಂಥದ್ದನ್ನು ಕೂಡ ಸಮರ್ಥವಾಗಿ ಮುಂದಿಡಲಿಲ್ಲ. ಸೊ ಹೀಗೆ ಒಂದೊಂದು ವಿಷಯವನ್ನ ಯಾವ್ಯಾವುದು ಆದ್ಯತೆ ಮೇಲೆ ವಿಷಯಗಳು, ಜನರಿಗೆ ಅಗತ್ಯವಾಗಿರುವಂತಹ ವಿಷಯಗಳನ್ನ ಜನರ ಮುಂದೆ ಇಡದೇ ಇರೋ ಕಾರಣಕ್ಕೋಸ್ಕರ ಇಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾವೆ ಪ್ರತಿಪಕ್ಷಗಳು. ಅವೇನಾದ್ರೂ ತಪ್ಪನ್ನ ತಿದ್ಕೊಂಡು ಬೇರೆ ರೀತಿ ಮಾಡಿದ್ರೆ ಮುಂದೆ ಫಲಿತಾಂಶ ಬದಲಾಗುತ್ತೆ. ನಿಜಕ್ಕೂ ಈಗ ಬಿಜೆಪಿಗೆ ಡೆಫಿನೆಟ್ಲಿ ಇದರಿಂದ ಏನು ಅಂತಂದ್ರೆ, ನೋಡಿ, ಇಷ್ಟೆಲ್ಲ ಆದ್ರೂ ಕೂಡ ನಾವು ಗೆದ್ದಿದೀವಿ ಅಂತಂದ್ರೆ ಮುಂದೆ 2024 ಲೋಕಸಭಾ ಚುನಾವಣೆಯನ್ನ ಇನ್ನಷ್ಟು ಸಮರ್ಥವಾಗಿ ನಾವು ಧನೀಶ್ ಯಾವ ರೀತಿಯಾದಂತಹ ಪಾಠವನ್ನ ಕಲಿತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.